ಸುಮ್ಮನೆ ಇಮ್ಯಾಜಿನ್ ಮಾಡ್ಕೊಳ್ಳಿ, ಹಿಂಗೆ ಖಾಲಿ ರೋಡು, ಈ ಥರ ಡೆನ್ಸ್ ಫಾರೆಸ್ಟು, ಒಬ್ಬರೇ ಬೈಕಲ್ಲಿ ಹಿಂಗೆ ಹೋಗ್ತಾ ಇದ್ದೀರ. ರಬಕ್ಕಂತ ಮುಂದ್ಗಡೆ ಆನೆ ಒಂಟಿ ಸಲಗ ಬಂದು ನಿಂತರೆ ಹೆಂಗಿರುತ್ತೆ ಹೇಳಿ. ಸಾಗರ ಕಾಣಿಸ್ತದೆ ನೋಡಿ, KRS ಬ್ಯಾಕ್ ವಾಟ್ರು. ನಾನು ಬೆಳಗ್ಗಿಂದ ರಾತ್ರಿವರೆಗೂ ಟೈಮ್ ಸ್ಪೆಂಡ್ ಮಾಡಿರೋದನ್ನ ನೀವು ಒಂದು 10 ರಿಂದ 15 ನಿಮಿಷದಲ್ಲಿ ನೋಡಿದ್ದೀರ. ಗ್ರೇಟ್. ಹಾಯ್, ಹಲೋ, ನಮಸ್ಕಾರ. ಹೊಸ ವಿಡಿಯೋಗೆ ಸುಸ್ವಾಗತ. ಇವತ್ತು ಒಂದು ಶಾರ್ಟ್ ವೀಕೆಂಡ್ ರೈಡ್ ಹೋಗೋಣ ಅಂತ ಹೋಗ್ತಾ ಇದ್ದೆ. ಒನ್ ಡೇ ರೈಡು, ಸ್ಯಾಟರ್ಡೆ. ಈಗ ಟೈಮು 7:50 5 ಗಂಟೆಗೆ ರೂಮ್ ಬಿಟ್ಟಿದೆ. ಸೊ ಅವಾಗ ಕ್ಯಾಮ್ರಾ ಹಾಕಿಲ್ಲ, ಬರೀ ಏನು ಕತೆ ಹೊಡೆಯೋದೆ, ರಾತ್ರಿ ಏನು ಬೆಳಕಾಗಿರಲ್ಲ ಅಂತೇಳಿ ಹಾಕ್ಕೊಂಡಿಲ್ಲ. ಸೊ ಜಾಸ್ತಿ ನಾನು ಮಾತಾಡೋದಷ್ಟು ನನಗೆ ಎಡಿಟ್ ಮಾಡೋಕ್ಕೆ ಜಾಸ್ತಿ ಟೈಮ್ ತೊಗೊಳುತ್ತೆ. ಸೊ ಯಾವ ಕಡೆ ಹೋಗ್ತಾ ಇದ್ದೀವಪ್ಪ ಅಂದರೆ, ಇನ್ನು 50 ಕಿಲೋಮೀಟರ್ಸ್ ಇದೆ BR ಹಿಲ್ಸ್ಗೆ. ಕೊಳ್ಳೇಗಾಲದಲ್ಲಿದ್ದೀವಿ ಇವಾಗ. ಕೊಳ್ಳೇಗಾಲ ಫುಲ್ಲು ಕಬ್ಬು ಬೆಳೆದಿದ್ದಾರೆ ನೋಡಿ. ಸಕ್ಕತ್ ಇಷ್ಟ ಈ ಥರ ರೋಡ್ ಅಕ್ಕಪಕ್ಕ ಮರಗಳಿದ್ರೆ ಏನು ಕ್ರೇಜಿಯಾಗಿರುತ್ತವೆ ರೋಡು. ಸಕ್ಕತ್ತಲ್ಲ. ನೋಡ್ತಿರೋರಿಗೆ ವೆಲ್ಕಮ್ ಟು BR ಹಿಲ್ಸ್. ಇಲ್ಲಿ ಎಂಟ್ರ್ ಆಗ್ತಿದ್ದಂಗೆ ಒಂದು ಸಣ್ಣ ಚೆಕ್ ಪೋಸ್ಟ್ ಇರುತ್ತೆ. ಒಂದು ರೆಸಿಪ್ಟ್ ಕೊಡ್ತಾರೆ, ಗಾಡಿ ನಂಬರ್ ಹಾಕ್ಬಿಟ್ಟು 10 ರೂಪಾಯಿ ತೊಗೊತಾರಷ್ಟೇ. ವಾಹ್, ನೋಡಿ ಸಖತ್ತಾಗಿದೆ. ಇದಕ್ಕೆ ಎದ್ದು ಬಂದಿರೋದು ಬೆಳಗ್ಗೆ ಬೇಗ 5 ಗಂಟೆಗೆ. ಒಂದೀಗ ಆಲ್ಮೋಸ್ಟ್ ಫುಲ್ ಡೇ, ಈಗ ಒಂದು 12 hours ರೈಡ್ ಆಗುತ್ತೆ ಅಂದ್ಕೊಳ್ಳಿ. ಎಲ್ಲೆಲ್ಲಿಗೋ ಅಲ್ಲಿ ಇದಾದ್ಮೇಲೆ ಅಲ್ಲಿ ಇಲ್ಲಿ ಅಂತೆಲ್ಲ ಹೋಗಿ ಬರೋದು. ಬಟ್ ಕಂಪ್ಲೀಟ್ ರೆಕಾರ್ಡ್ ಮಾಡಬೇಕು ಅನಿಸುತ್ತೆ. ಬಟ್ ಸ್ಟೋರೇಜ್ ಸಪೋರ್ಟ್ ಮಾಡಲ್ಲ, ಅದಾದಮೇಲೆ ನನಗೆ ಎಡಿಟ್ ಮಾಡೋಕ್ಕಾಗಲ್ಲ ಅದನ್ನು. ಸೊ ಹಂಗಾಗಿ ಎಲ್ಲ ಕ್ಲಿಪ್ಸು ರೆಕಾರ್ಡ್ ಮಾಡೋಕ್ಕೆ ಹೋಗ್ತಿಲ್ಲ ನಾನು. ನೈಟೆಲ್ಲ ಮಳೆ ಆಗಿದೆ ಅಂತ ಅನಿಸುತ್ತೆ ಮೋಸ್ಟ್ಲಿ. ತಣ್ಣಗಿದೆ ರೋಡೆಲ್ಲ, ಸ್ವಲ್ಪ ಹಸಿ ಕಾಣಿಸ್ತಿದೆ, ನೋಡ್ಬೋದು. ಇವಾಗ ಟೈಮು 8:40 ಶಿಲ್ಲಾಗಿದೆ ವೆದರು. ಆನೆ ಇರುತ್ತೆ ಅಂದ ಹುಡುಗ, ಆನೆಗಿನೇ ಲದ್ದಿನ. ಇದು ಪೀಸ್ಫುಲ್ ಅಲ್ಲ ಈ ಥರ ರೋಡಲ್ಲಿ, ಈ ಥರ ಗಾಡಿಲಿ ಆರಾಮಾಗಿ ಹಿಂಗೆ ಓಡಿಸ್ಕೊತ ಹೋಗ್ತಾ ಇದ್ರೆ ಏನು ಹೇಳಿ, ನೆಕ್ಸ್ಟ್ ಲೆವೆಲ್ ಫೀಲ್. ನೋ ಎಂಟ್ರಿ ಫಾರ್ ಹೆವಿ ವೆಹಿಕಲ್. ಓಕೆ, ಬೈಕ್ ಹೋಗುತ್ತೆ. ಮೇಲ್ ತನಕ ಹೋಗಲ್ವಾ ಅಂತ ಅಂದ್ಕೊಂಡೆ. ಏನು ಕ್ರೇಜಿ ಇದೆ ನೋಡಿ. ಇಲ್ಲೊಂದು ವಿಸ್ಟ್ ರೂಮ್ ಇದೆ. ಏನು ವ್ಯೂ ಹೇಳಿ. ಬಿಳಿಗಿರಿ ರಂಗನಾಥ ಸ್ವಾಮಿ ಟೆಂಪಲ್ಲು ಇನ್ನೂ ಓಪನ್ ಆಗಿಲ್ಲ. 10:30 ಕ್ಲೋಸ್ ಮಾಡಿದ್ದಾರೆ. ಸೊ ಇಲ್ಲೇ ಸುತ್ತಮುತ್ತ ವ್ಯೂ ನೋಡಿ, ಸೈಕಾಗಿದೆ ಮಾತ್ರ. ಟೈಮ್ 9:30. ಇದನ್ನು ಮಾತ್ರ ಕರೆಕ್ಟಾಗಿ ಓದ್ಕೊಂಬಿಡಿ ದಯವಿಟ್ಟು. ಬನ್ನಿ, ನೋಡಿ, ಮಜಾ ಮಾಡಿ. ಪ್ಲಾಸ್ಟಿಕ್ ಎಲ್ಲ ಹಾಕಕ್ಕೆ ಹೋಗ್ಬಿಡಿ. ನಮ್ಮ ಬ್ರದರ್ಸ್ ಎಲ್ಲ ಇದ್ದಾರೆ ಇಲ್ಲಿ, ನಿಮ್ಮ ಎಲ್ಲರ ಬ್ರದರ್ಸ್. ಈಗ ಟೈಮು 10 ಗಂಟೆ ಆಗಿದೆ. ದೇವಸ್ಥಾನ ಮೋಸ್ಟ್ಲಿ ಓಪನ್ ಆಗಿದ್ದರೆ ದರ್ಶನ ಮಾಡಿಕೊಂಡು ಸೀದಾ ಹೊರಡೋದು. ಇದು BR ಹಿಲ್ಸ್ದು ಬಿಳಿಗಿರಿ ರಂಗನಾಥ ಸ್ವಾಮಿ ಟೆಂಪಲ್ದು.
ವ್ಯೂಸ್ ಎಲ್ಲ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಈಗ ಕೇಗುಡಿಯಿಂದ ಎಕ್ಸಿಟ್ ಆಗೋಣ ಅಂತ ಅಂದ್ಕೊಂಡಿದ್ದೀವಿ, ನೋಡಬೇಕು ಅಲ್ಲಿಂದ ಮುಂದೆ ಎಲ್ಲಿ ಹೋಗೋದು ಏನು ಅಂತ ತೋರಿಸ್ತೀನಿ. ಇಲ್ಲಿ ಒಂದು ಸ್ಪಾಟ್ ಚೆನ್ನಾಗಿದೆ, ಒಂದೊಳ್ಳೆ ಫೋಟೋ ಹಾಕ್ಕೊಂಡು ಹೋಗ್ಬಿಡೋಣ ಬನ್ನಿ. ಈಗ BR ಹಿಲ್ಸಿಂದ ಕೇಗುಡಿ ಕಡೆ ಹೋಗ್ತಾ ಇದ್ದೀವಿ. ಇಲ್ಲಿ ನೋಡಿ ಫುಲ್ಲು ರೋಡ್ ತುಂಬ ಅಷ್ಟು ಉದ್ದಕ್ಕೂ ಒಂದು 5-6 ಕಿಲೋಮೀಟ್ರಿಂದ ಫುಲ್ಲು ಆನೆ ಲದ್ದಿಗಳೇ. ಮೋಸ್ಟ್ಲಿ ನೈಟ್ ಸಿಕ್ಕಾಪಟ್ಟೆ ತಿರುಗಾಡಿರ್ತವೆ ಆನೆಗಳಿಲ್ಲಿ. ಇವಾಗ ಕಾಣಿಸೋದು ಡೌಟು ಡೇ ಟೈಮಲ್ಲಿ, ಬಟ್ ಆನೆ ಲದ್ದಿ ಅಂತೂ ಫುಲ್ ಇಡೀ ರೋಡ್ ತುಂಬ ಬಿದ್ದಿದೆ ನೋಡಿ. ಸುಮ್ಮನೆ ಇಮ್ಯಾಜಿನ್ ಮಾಡ್ಕೊಳ್ಳಿ, ಹಿಂಗೆ ಖಾಲಿ ರೋಡು, ಈ ಥರ ಡೆನ್ಸ್ ಫಾರೆಸ್ಟು, ಒಬ್ಬರೇ ಬೈಕಲ್ಲಿ ಹಿಂಗೆ ಹೋಗ್ತಾ ಇದ್ದೀರಾ, ರಬಕ್ಕಂತ ಮುಂದ್ಗಡೆ ಆನೆ ಒಂಟಿ ಸಲಗ ಬಂದು ನಿಂತರೆ ಹೆಂಗಿರುತ್ತೆ ಹೇಳಿ. ಅದು ಎಂಥವನಿಗೆ ಆದರೂ ಎಲ್ಲ ಗಳಗಲ ಅನ್ಬೇಕು ನೀವು. ನನಗೀಗ ಈ ಲದ್ದಿಗಳನ್ನು ನೋಡಿದ್ರೆ ಅದೇ ಅನಿಸ್ತಾ ಇರೋದು. ಎಲ್ಲ ರಾತ್ರಿದೇ ಆಗಿದ್ರೆ ಓಕೆ, ಎಲ್ಲರೂ ಮುಂದೆ ನಿಂತ್ಬಿಡಿದ್ರೆ ಏನು ಮಾಡೋದು. ಇದೇ ನೋಡಿ ಕೇಗುಡಿ ವೈಲ್ಡ್ ರಿಸರ್ವ್ ಕ್ಯಾಂಪ್. ಈ ಪ್ರಾಣಿಗಳು, ಈ ಕಾಡು ಅಂದರೆ ಸಖತ್ ಇಷ್ಟ. ಒಂಥರ ಏನೋ ಮನಸ್ಸಿಗೆ ಒಂಥರ ಖುಷಿ ಆಗುತ್ತೆ. ಅಯ್ಯೋ, ಇಷ್ಟು ದೂರ ಎಕ್ಸಿಟ್ ಆಗೋ ಟೈಮಲ್ಲಿ ಒಂದು ನವಿಲು ಕಾಣ್ತು, ಅದು ಕೂಡ ಓಡೋಗ್ತಾ ಇದೆ. ಪರವಾಗಿಲ್ಲ, ಅಟ್ಲೀಸ್ಟ್ ಕಾಡು ಮುಗಿಯೋ ಹೊತ್ತಿಗೆ ಒಂದು ನವಿಲಾದರೂ ಕಾಣ್ತು. ನಾನು ಲಾಸ್ಟ್ ಟೈಮ್ ಊಟಿಗೆ ಹೋದಾಗ ಅನಿಸುತ್ತೆ, ಆವಾಗ ಬಂಡೀಪುರ ಫಾರೆಸ್ಟ್ ಒಳಗಡೆ ಹೋಗಿದ್ವಲ್ಲ, ಮಸನಗುಡಿ ಬಂಡೀಪುರ, ಫುಲ್ಲು ಜಿಂಕೆಗಳು, ರೋಡ್ ತುಂಬ ಜಿಂಕೆ, ಆ ಕಡೆ ಈ ಕಡೆ ಎಲ್ಲ ಕಡೆ ಜಿಂಕೆನೇ ಇರ್ತಿದ್ವು. ಸಖತ್ತಾಗಿತ್ತು ಅದು ವಿಡಿಯೋ ಇದೆ ಚಾನಲಲ್ಲಿ, ನೋಡಿಲ್ಲ ಅಂದರೆ ನೋಡಿ. ಬ್ಯಾಂಗ್ಳೂರ್ ಟು ಊಟಿ. ವಂದನೆಗಳು. ಸೊ BR ಟೈಗರ್ ರಿಸರ್ವಿಂದ ಎಕ್ಸಿಟ್ ಆಗ್ತಾ ಇದ್ದೀವಿ. ಥ್ಯಾಂಕ್ ಯು ಟು BR ಟೈಗರ್ ರಿಸರ್ವ್. ವಿಸಿಟ್ ಅಗೇನ್, ಖಂಡಿತ ಮತ್ತೆ ಬರುವ. BR ಹಿಲ್ಸ್ ಮುಗಿಸ್ಕೊಂಡು ಕೇಗುಡಿ ಫಾರೆಸ್ಟ್ ಮೂಲಕ ಹೊರಗೆ ಬಂದೆ. ಸೊ ಅಲ್ಲಿಂದ ಗುಂಡ್ಲುಪೇಟೆ ಮೇಲೆ ನಂಜನಗೂಡಿಗೆ ಹೋಗಿ ನಂಜನಗೂಡಲ್ಲಿ ಊಟ ಮಾಡಿಕೊಂಡು ಇವಾಗ ಟೈಮ್ 4 ಗಂಟೆ. KRS ಬ್ಯಾಕ್ ವಾಟ್ರ್ ಹತ್ರ ಇದ್ದೀನಿ, ನೋಡ್ಬೋದು. ಕಾಣಿಸ್ತಾ ಇದೆಯಾ ಕೆಳಗಡೆ, ಆ ಕಡೆ ಈ ಕಡೆ ನೋಡಿ, ಇದೆಲ್ಲ KRS ಬ್ಯಾಕ್ ವಾಟ್ರು. ಸೊ ವೇಣುಗೋಪಾಲ ಸ್ವಾಮಿ ಟೆಂಪಲ್ಗೆ ಹೋಗ್ತಾ ಇದ್ದೀನಿ. ತುಂಬ ದಿವಸದಿಂದ ಅಲ್ಲಿಗೆ ಹೋಗೋಕೆ ಆಗಿರಲಿಲ್ಲ. ಸೊ ಇವಾಗ ಹೆಂಗೂ ಬಂದಿದ್ದನ್ನೆಲ್ಲ ಮುಗಿಸ್ಕೊಂಡು ಹೋಗ್ಬಿಡೋಣ, ಒನ್ ಡೇಲಿ ಏನೇನಾಗುತ್ತೆ ಎಲ್ಲ ಕವರ್ ಮಾಡಿಬಿಡೋಣ ಅಂತ ಹೋಗ್ತಾ ಇದ್ದೀನಿ. ಐ ಥಿಂಕ್ ಟೋಟಲ್ ಇವಾಗ ಕರೆಕ್ಟು 350 ಕಿಲೋಮೀಟರ್ಸ್ ಆಗಿದೆ ರೂಮಿಂದ. ಬೆಳಗ್ಗೆ ನಾನು ಬಂದಿದ್ದರಿಂದ ಹಿಡಿದು 350 ಆಗಿದೆ. ನೆಕ್ಸ್ಟು ಇಲ್ಲಿ ಟೈಮ್ ಎಷ್ಟು ಉಳಿಯುತ್ತೆ ಅನ್ನೋದ್ರ ಮೇಲೆ ನೆಕ್ಸ್ಟ್ ಎಲ್ಲಿಗೆ ಹೋಗ್ತೀನಿ ಅಂತ ಹೇಳ್ತೀನಿ. ಬನ್ನಿ. ಸಾಗರ ಹೆಂಗೆ ಕಾಣಿಸ್ತಾ ಇದೆ ನೋಡಿ, KRS ಬ್ಯಾಕ್ ವಾಟ್ರು. ಸೊ ಬಿಸಿಲಿದೆ ಸಿಕ್ಕಾಪಟ್ಟೆ. ಟೈಮ್ ಈಗ 5 ಗಂಟೆ. ಜನನೂ ಹಂಗೆ ಸಿಕ್ಕಾಪಟ್ಟೆ ಇದ್ದಾರೆ, ಬಟ್ ನಾವು ಒಳಗಡೆ ಹೋಗಿ ಆರಾಮಾಗಿ ದರ್ಶನ ಮಾಡ್ಕೊಬಂದ್ವಿ. ಸಖತ್ತಾಗಿದೆ. ತುಂಬ ದಿವಸದಿಂದ ಇಲ್ಲಿಗೆ ಬರಬೇಕು ಅಂತ ಅಂದ್ಕೊತಿದ್ವಿ, ಬರೋಕ್ಕಾಗಿರಲಿಲ್ಲ. ಸೊ ಬಟ್ ಒಳಗಡೆ ಫೋಟೋ ವೀಡಿಯೋಸ್ ಸ್ಟ್ರಿಕ್ಟ್ಲಿ ಪ್ರಾಹಿಬಿಟೆಡು. ಸೊ ಒಳಗಡೆ ಏನೂ ಮಾಡೋಕ್ಕಾಗಿಲ್ಲ. ಚೆನ್ನಾಗಿದೆ, ಇದೇ ಚೆನ್ನಾಗಿದೆ ಬ್ಯಾಕ್ ವಾಟರ್. ಬಟ್ ಐ ಥಿಂಕ್ ಮಳೆ ಆಗಿ ತುಂಬ ನೀರು ಬಿಟ್ಟರು ಅಂದರೆ ಫುಲ್ ತುಂಬುತ್ತೆ ಅನಿಸುತ್ತೆ. ಇದು ಸುತ್ತಮುತ್ತ ಏನಿದೆ ಅಷ್ಟು ನೋಡ್ಕೊಂಬಿಡಿ ಅಷ್ಟೇ. ಸೊ ಇಲ್ಲಿ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಕೊಂಡು ನೆಕ್ಸ್ಟು ಎಲ್ಲಿಗೆ ಹೋಗೋದು ಅಂತ ನೋಡ್ತೀನಿ, ಸಿಗ್ತೀನಿ ನಿಮಗೆ. ಸೊ ನೋಡಿದ್ರಲ್ಲ ವೇಣುಗೋಪಾಲ ಸ್ವಾಮಿ ಟೆಂಪಲ್ ಹೊರಗಡೆಯಿಂದ. ನಾವು ಒಳಗಡೆ ಹೋಗಿ ಬಂದೆ. ಸಖತ್ತಾಗಿದೆ, ಒಳಗಡೆ ಚೆನ್ನಾಗಿದೆ. ಏನಪ್ಪ ಅಂದರೆ ವೀಕೆಂಡು, ಅದರಲ್ಲೂ ಸಂಜೆ ಆಗಿರೋದ್ರಿಂದ ಸಖತ್ ಜನ ಇದ್ದಾರೆ. ಅರ್ಲಿ ಮಾರ್ನಿಂಗ್ ಬಂದರೆ ಸ್ವಲ್ಪ ಕಮ್ಮಿ ಇರ್ತಿದ್ರೇನೋ, ಬಟ್ ಅದೇನು ಜನ ಇದ್ದರೂ ಅದೇನು ಪ್ರಾಬ್ಲಮ್ ಆಗಿಲ್ಲ. ಆರಾಮಾಗಿ 5 ನಿಮಿಷ 10 ನಿಮಿಷದಲ್ಲಿ ಒಳಗಡೆ ಎಲ್ಲ ನೋಡ್ಕೊಂಬಂದಿದ್ದು. ಇಲ್ಲಿವರೆಗೂ ವಿಡಿಯೋ ನೋಡಿಬಿಟ್ಟಿದ್ದೀರಾ ಅಂದರೆ ಫಸ್ಟು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದಾದಮೇಲೆ ಪೂರ್ತಿ ವಿಡಿಯೋ ನೋಡಿ, ನಿಮಗೆ ಇಷ್ಟ ಆದರೆ ಏನು ಅನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ. ಕಲಿತಾ ಎಡಿಟಿಂಗ್ ಆಗಲಿ ಅಥವಾ ವಿಡಿಯೋ ಹೇಗೆ ಮಾಡಬೇಕು ಅನ್ನೋದಾಗಲಿ ಚೆನ್ನಾಗಿ ಮಾಡೋಣ. ಏನಂತೀರ? ನಮ್ಮನ್ನು ನೋಡಿ ಇನ್ನೊಂದಿಬ್ಬರು ಒಳ್ಳೆ ಕೆಲಸ ಮಾಡಬೇಕಪ್ಪ ಅಂತ ಅನಿಸ್ಬೇಕು. ಆ ಥರ ಮಾಡೋಣ ಅಷ್ಟೇ.
ವೇಣುಗೋಪಾಲ ಸ್ವಾಮಿ ಟೆಂಪಲ್ ಮುಗಿಸ್ಕೊಂಡು ಇನ್ನೇನು ಟೈಮ್ ಆಗಿತ್ತು. ಬಟ್ ಕಾಣಿಸ್ತಾ ಇದೆಯಾ, ಇದೊಂದು ಪ್ಲೇಸ್ ಮಿಸ್ ಆಗಿತ್ತು, ತುಂಬ ಟೈಮಿಂದ ಹೋಗೋಕ್ಕಾಗಿರಲಿಲ್ಲ. ಬನ್ನಿ ನೋಡ್ಕೊಂಬಂದ್ಬಿಡೋಣ. ಟೈಮ್ ಈಗ 6:15 ಆಗಿದೆ. ಓಪನ್ ಇರುತ್ತೋ ಕ್ಲೋಸ್ ಇರುತ್ತೋ ಗೊತ್ತಿಲ್ಲ. ಓಪನ್ ಇದ್ದರೆ ವಿಸಿಟ್ ಹಾಕ್ಕೊಂಬೋಣ. ಸದ್ಯಕ್ಕೆ 390 ಕಿಲೋಮೀಟರ್ಸ್ ಆಗಿದೆ ಬೆಳಗ್ಗೆಯಿಂದ ರೂಮಿಂದ ಬಂದಿರೋದು. ಬೆಂಗಳೂರಿಗೆ ಹೋಗೋಷ್ಟಿಗೆ 520. ಹಬ್ಬ, ಒನ್ ಡೇಲಿ 520 ಇದು ಫಸ್ಟ್ ಅನಿಸುತ್ತೆ ನಾನು ಬೈಕ್ ತೊಗೊಂಡ್ಮೇಲೆ. ಪಯಣಗೇನೋ ಬಂದಿದ್ದೀವಿ, 6:15 ಆಗಿದೆ ಟೈಮು. ಬನ್ನಿ ನೋಡೋಣ. ಸೊ ನೋಡಿದ್ರಲ್ಲ, ಇದರಲ್ಲಿ ಕಂಪ್ಲೀಟಾಗಿ ಹಾಕೋಕ್ಕಾಗಿಲ್ಲ. ಮ್ಯೂಸಿಯಮ್ದು ತುಂಬ ಇತ್ತು. ಆಲ್ಮೋಸ್ಟ್ ನಾನು ರೆಕಾರ್ಡ್ ಮಾಡಿರೋದೇ 5 to 6 ಮಿನಿಟ್ಸ್ ಆಗಿದೆ ಅದು. ಸೊ ಅದನ್ನು ನಾನು ಸಪ್ರೇಟಾಗಿ ಹಾಕ್ತೀನಿ. ಈಗೇನು ಈ ವಿಡಿಯೋ ನೋಡ್ತಿದ್ದೀರಲ್ಲ, ಈ ವಿಡಿಯೋ ಅಪ್ಲೋಡ್ ಆಗಿ ಒಂದು 3-4 ಡೇಸ್ ಆದಮೇಲೆ ಆ ವಿಡಿಯೋನ ಕಂಪ್ಲೀಟಾಗಿ ಹಾಕ್ತೀನಿ, ಚೆಕ್ ಮಾಡಿ. ಇದರಲ್ಲಿ ನೋಡಿದರೂ ಪರವಾಗಿಲ್ಲ, ಇನ್ನೊಂದು ಸಲ ಟೈಮ್ ಮಾಡ್ಕೊಂಡು ಆರಾಮಾಗಿ ಬಂದು ಇಲ್ಲಿ ನೋಡಿ, ಆ ಮಜಾನೇ ಬೇರೆ, ಆ ಫೀಲೇ ಬೇರೆ. ಏನಂತೀರಾ? ಸರಿ ಬನ್ನಿ ಹೊರಡೋಣ ರಿಟರ್ನ್. ಇದು ಇವತ್ತಿನ ಕಂಪ್ಲೀಟ್ ಒನ್ ಡೇ ವ್ಲಾಗ್ ಆಗಿತ್ತು. ಮಾರ್ನಿಂಗ್ ಬೆಳಗ್ಗೆ 5ಗೆ ಹೊರಟು ಈಗ ಮೈಸೂರನ್ನ 7:30ಗೆ ಬಿಡ್ತಾ ಇದ್ದೀನಿ. ಸೀದಾ ಬೆಂಗಳೂರಿಗೆ 11:30-12 ಒಳಗೆ ರೀಚ್ ಆಗ್ತೀನಿ. ಇಲ್ಲಿವರೆಗೂ ಈ ವಿಡಿಯೋ ನೋಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಬೆಳಗ್ಗೆ BR ಹಿಲ್ಸಿಂದ ಹಿಡಿದು ಕೆ ಗುಡಿ, ಅದಾದಮೇಲೆ ಗುಂಡ್ಲುಪೇಟೆ ಹೋಗಿದ್ದೆ, ಅಲ್ಲಿ ರೆಕಾರ್ಡ್ ಮಾಡಿಲ್ಲ. ಅಲ್ಲಿ ಸ್ವಲ್ಪ ಸನ್ಫ್ಲವರ್ ಪ್ಲಾಂಟೇಶನ್ದು ಅದ್ರದ್ದೆಲ್ಲ ಫೋಟೋಶೂಟ್ ಎಲ್ಲ ಮಾಡ್ಕೊಂಡಿದ್ದೆ. ಹಾಕ್ತೀನಿ, ಅಪ್ಲೋಡ್ ಮಾಡ್ತೀನಿ ಇನ್ಸ್ಟಾಗ್ರಾಮಲ್ಲಿ ನೋಡಿ. ಸೊ ಅಲ್ಲಿಂದ ನಂಜನಗೂಡಿಗೆ ಬಂದು ನಂಜನಗೂಡಲ್ಲಿ ಊಟ ಮಾಡಿಕೊಂಡು ನೆಕ್ಸ್ಟು ವೇಣುಗೋಪಾಲ ಸ್ವಾಮಿ ಟೆಂಪಲ್ಗೆ ಹೋಗಿ ಅಲ್ಲೊಂದು ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಆಗಿ ಟೈಮು ಸಂಜೆ ಈವ್ನಿಂಗ್ ತನಕ. ಅದಾದಮೇಲೆ ಪಯಣ ಮುಗಿಸ್ಕೊಂಡು ಈಗ ರಿಟರ್ನ್ ಹೋಗ್ತಾಯಿದ್ದೀವಿ. ಇದಿಷ್ಟು ನೀವು ನೋಡಿದ್ದೀರಾ, ಕಂಗ್ರ್ಯಾಚುಲೇಷನ್ಸ್. ಆ್ಯಂಡ್ ನಾನು ಬೆಳಗ್ಗಿಂದ ರಾತ್ರಿವರೆಗೂ ಟೈಮ್ ಸ್ಪೆಂಡ್ ಮಾಡಿರೋದನ್ನ ನೀವು ಒಂದು 10-15 ನಿಮಿಷದಲ್ಲಿ ನೋಡಿದ್ದೀರಾ. ಗ್ರೇಟ್. ಸೊ ಸಿಗೋಣ ಮತ್ತೊಂದು ಹೊಸ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಎಲ್ರಿಗೂ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ನಿಮಗೆ ಏನು ಅನಿಸ್ತೋ ಅದನ್ನು ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ವಾಚಿಂಗ್.